ಸ್ನೇಹಿತರೆ, ನಾವೆಲ್ಲರೂ ಸ್ವಲ್ಪ ಹಣ ಸಂಪಾದಿಸಿದ ತಕ್ಷಣ ಒಂದು ಕಾರು ಅಥವಾ ಮನೆ ಖರೀದಿಸುವ ಕನಸು ಕಾಣುತ್ತೇವೆ. ಆದರೆ ಒಬ್ಬ ವ್ಯಕ್ತಿ ತನ್ನ 30 ವರ್ಷಗಳ ಪೂರ್ತಿ ಸಂಬಳವನ್ನು ದಾನ ಮಾಡಿದ್ದಾರೆ ಎಂದರೆ ನೀವು ನಂಬುತ್ತೀರಾ? ಅಷ್ಟೇ ಅಲ್ಲ, ಅವರಿಗೆ ಬಂದ 30 ಕೋಟಿ ರೂಪಾಯಿಗಳ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಹಣವನ್ನು ಸಹ ಅವರು ಬಡವರಿಗಾಗಿ ಮೀಸಲಿಟ್ಟರು. ರಜನಿಕಾಂತ್ ಅವರಂತಹ ಸೂಪರ್ ಸ್ಟಾರ್ ಇವರನ್ನು ದತ್ತು ಪಡೆದರು ಎಂದರೆ ಇವರ ವ್ಯಕ್ತಿತ್ವ ಎಂಥದ್ದಿರಬಹುದು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಅತಿ ದೊಡ್ಡ ದಾನಿ ಪಾಲಂ ಕಲ್ಯಾಣ ಸುಂದರಂ ಅವರ ಅಚ್ಚರಿಯ ಕಥೆ ನೋಡೋಣ. 1940ರಲ್ಲಿ ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ ಜನಿಸಿದ ಕಲ್ಯಾಣ ಸುಂದರಂ ಅವರಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರ ಧ್ವನಿ ಹೆಣ್ಣು ಮಕ್ಕಳ ಧ್ವನಿಯಂತೆ ತೀರ ಸಣ್ಣಗಿತ್ತು. ಇದರಿಂದಾಗಿ ಅವರು ತುಂಬಾ ಮುಜುಗರ ಅನುಭವಿಸುತ್ತಿದ್ದರು. ಇದರಿಂದ ಮನನೊಂದ ಅವರು ಆತ್ಮಹತ್ಯೆಯ ಆಲೋಚನೆಯನ್ನೂ ಮಾಡಿದ್ದರು. ಆದರೆ ಒಬ್ಬ ಗುರುಗಳು ಅವರಿಗೆ ಒಂದು ಮಾತು ಹೇಳಿದರು: ಸಮಾಜಕ್ಕೆ ಸೇವೆ ಮಾಡು, ನಿನ್ನ ಧ್ವನಿ ಯಾರಿಗೂ ಕೇಳಿಸುವುದಿಲ್ಲ, ನಿನ್ನ ಕೆಲಸ ಎಲ್ಲರಿಗೂ ಕಾಣಿಸುತ್ತದೆ. ಆ ಒಂದು ಮಾತು ಅವರ ಬದುಕನ್ನೇ ಬದಲಿಸಿತು. ಕಲ್ಯಾಣ ಸುಂದರಂ ಅವರು ಲೈಬ್ರರಿಯನ್ ಗ್ರಂಥಪಾಲಕರಾಗಿ ಕೆಲಸಕ್ಕೆ ಸೇರಿದರು. ಅಲ್ಲಿಂದ ಶುರುವಾಯಿತು ನೋಡಿ ಅವರ ಮಹಾತ್ಯಾಗ. ಸತತ 30 ವರ್ಷಗಳ ಕಾಲ ಅವರು ತಮ್ಮ ಪೂರ್ತಿ ಸಂಬಳವನ್ನು ಬಡ ಮಕ್ಕಳ ಶಿಕ್ಷಣ, ಇನ್ನಿತರ ಈ ದಾನ ಮಾಡುವ ಕೆಲಸಕ್ಕೆ ಹಣವನ್ನು ಬಳಸಿದರು. ಹಾಗಾದರೆ ಅವರು ಜೀವನ ಹೇಗೆ ನಡೆಸುತ್ತಿದ್ದರು ಗೊತ್ತಾ? ಅವರು ಹೋಟೆಲ್ಗಳಲ್ಲಿ ಸರ್ವರ್ ಆಗಿ ಕೆಲಸ ಮಾಡುತ್ತಿದ್ದರು ಮತ್ತು ರಸ್ತೆ ಬದಿಯ ಫುಟ್ಪಾತ್ ಮೇಲೆ ಮಲಗುತ್ತಿದ್ದರು. ಹಗಲಿನಲ್ಲಿ ಅಧಿಕಾರಿ, ರಾತ್ರಿಯಲ್ಲಿ ಕೂಲಿ ಕಾರ್ಮಿಕ. ಇದೆಲ್ಲವೂ ಕೇವಲ ಬಡವರಿಗಾಗಿ. ಅವರ ಈ ಸೇವೆಯನ್ನು ಗುರುತಿಸಿ ಅಮೆರಿಕದ ಒಂದು ಸಂಸ್ಥೆ ಅವರಿಗೆ ಮ್ಯಾನ್ ಆಫ್ ದ ಮಿಲೇನಿಯಂ ಎಂಬ ಬಿರುದು ನೀಡಿ 30 ಕೋಟಿ ರೂಪಾಯಿ ಬಹುಮಾನ ನೀಡಿತು. ಯಾರೇ ಆದರೂ ಆ ಹಣದಿಂದ ರಾಜವೈಭೋಗದಲ್ಲಿ ಬದುಕಬಹುದಿತ್ತು. ಆದರೆ ಕಲ್ಯಾಣ ಸುಂದರಂ ಅವರು ಆ 30 ಕೋಟಿಯನ್ನು ಸಹ ಸಮಾಜ ಸೇವೆಗೆ ದಾನ ಮಾಡಿದರು. ಅವರ ಈ ಗುಣವನ್ನು ಕಂಡು ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕಲ್ಯಾಣ ಸುಂದರಂ ಅವರನ್ನು ತಮ್ಮ ತಂದೆಯ ಸ್ಥಾನದಲ್ಲಿಟ್ಟು ದತ್ತು ಪಡೆದುಕೊಂಡರು. ಸ್ನೇಹಿತರೆ, ಇವತ್ತು ನಮ್ಮ ನಡುವೆ ಎಷ್ಟೋ ಶ್ರೀಮಂತರಿದ್ದಾರೆ, ಆದರೆ ಕಲ್ಯಾಣ ಸುಂದರಂ ಅವರಷ್ಟು ದೊಡ್ಡ ಮನಸ್ಸಿನವರು ಯಾರೂ ಇಲ್ಲ. ದಾನ ಮಾಡುವುದಕ್ಕೆ ಹಣ ಬೇಕಿಲ್ಲ, ದೊಡ್ಡ ಮನಸ್ಸು ಬೇಕು ಎಂಬುದನ್ನು ಇವರು ಸಾಬೀತು ಮಾಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ನಿಮಗೆ ಏನಿಸುತ್ತದೆ? ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ತಪ್ಪದೆ ಶೇರ್ ಮಾಡಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.